ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಬಂದು ತಮಗೆಲ್ಲ ತಿಳಿದಿರೋ ಹಾಗೆ ಇನ್ನು 2 ದಿನದಲ್ಲಿ 18ನೇ ಲೋಕಸಭಾ ಎಲೆಕ್ಷನ್ಸ್ ಪೋಲಿಂಗ್ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಅದ್ರ ಕುರಿತಾಗಿ ಒಂದು ಅವಲೋಕನ ಮಾಡೋಣ ಅಂತ. ಸೊ ಏನಂತಂದರೆ, ಸೊ ಈಗ ಈ ವಿಡಿಯೋ ಬಂದು ಒಬ್ಬ ಕಾಮನ್ ಮ್ಯಾನ್ಗೆ ಎಕ್ಸಾಂಪಲ್, ನಾನು ಒಬ್ಬ ಕಾಮನ್ ಮ್ಯಾನ್, ನಾನು ಯಾವುದೇ ಒಂದು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಇಲ್ಲ. ಆದರೆ ಈಗ ನಮ್ಮದು ಎಲೆಕ್ಷನ್ಸ್ ಬಂದಿದೆ, 18ನೇ ಲೋಕಸಭಾ ಎಲೆಕ್ಷನ್ಸ್. ಜಸ್ಟ್ ಏನಾದರೂ ಒಂದು ರೆಫರೆನ್ಸ್ ಸಿಗುತ್ತಾ ಅನ್ನೋದಕ್ಕೆ ಈ ಶೀಟ್ನ ರೆಫರ್ ಮಾಡ್ಬೋದು. ಸೊ ಈಗ ನಮ್ಮ ಎಲೆಕ್ಷನ್ಸ್ ಅಂದರೆ ತಮಗೆಲ್ಲ ತಿಳಿದಿರೋ ಹಾಗೆ, ಸೊ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರುತ್ತೆ, ಪಂಚಾಯತಿ ಅಥವಾ ಇದು BBMP ಕಾರ್ಪೊರೇಟರ್ ಎಲೆಕ್ಷನ್ಸು. ಸೊ ಅದೇ ಥರ ಅಸೆಂಬ್ಲಿ ಎಲೆಕ್ಷನ್ಸ್, MLA ಎಲೆಕ್ಷನ್ಸ್ ಇರ್ತದೆ, ಅದೇ ಥರ MP ಎಲೆಕ್ಷನ್ಸ್ ಇರುತ್ತೆ. ಸೊ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಲೋಕಲ್ ಕ್ಷೇತ್ರದ ಹಿತ ಕಾಯೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅದೇ ಥರ MLA ಎಲೆಕ್ಷನ್ಸಲ್ಲಿ ರಾಜ್ಯದ ಹಿತ ಕಾಯೋರಿಗೆ ನಾವು ಸಪೋರ್ಟ್ ಮಾಡ್ತೀವಿ. MP ಎಲೆಕ್ಷನ್ಸಲ್ಲಿ, ಲೋಕಸಭಾ ಎಲೆಕ್ಷನ್ಸಲ್ಲಿ ದೇಶದ ಹಿತ ಕಾಯೋರಿಗೆ ನಮ್ಮ ಸಪೋರ್ಟ್ ಮಾಡ್ತೀವಿ. ಸೊ ಈ ಒಂದು ಇದರಲ್ಲಿ ಆ್ಯಸ್ ಎ ಕಾಮನ್ ಮ್ಯಾನ್ ನಾನು ನೋಡೋದಾದರೆ, ಸೊ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 76 ಇಯರ್ಸ್ ಆಗಿದೆ. ಸೊ ಈ ಇದರಲ್ಲಿ ಮೆಜಾರಿಟಿ ರೂಲ್ ಮಾಡಿರೋದು ಈಗ 2 ನ್ಯಾಷನಲ್ ಪಾರ್ಟಿ, ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇನ್ನೊಂದು ಭಾರತೀಯ ಜನತಾ ಪಾರ್ಟಿ. ಅವರು 54 ವರ್ಷ ರೂಲ್ ಮಾಡಿದ್ದಾರೆ, ಇವರು 15 ವರ್ಷ ರೂಲ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ನಾಯಕರು ಬಂದು ನಮ್ಮ ದೇಶನ ಎಲ್ಲ ರೂಲ್ ಮಾಡಿದ್ದಾರೆ. ಸೊ ಈಗ ಆ್ಯಸ್ ಎ ಕಾಮನ್ ಮ್ಯಾನ್, ಈಗ ನಾನು ಈ ಎಲೆಕ್ಷನ್ಸಲ್ಲಿ ಒಂದು ರೆಫರೆನ್ಸ್ ನಾವು ನೋಡೋದಾದರೆ ಕಳೆದ ಒಂದು 10 ವರ್ಷದಲ್ಲಿ ಏನೇನಾಗಿದೆ ಅನ್ನೋ ಥರ. ಸೊ ಈ ಎಕ್ಸೆಲ್ ಶೀಟು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಏನಂತಂದರೆ, ಅವೈಲಬಲ್ ಇರೋ ಡೇಟಾ, ಇಂಟರ್ನೆಟ್ ಡೇಟಾ ಯೂಸ್ ಮಾಡಿಕೊಂಡು ಸುಮ್ಮನೆ ಒಂದು ರೆಫರೆನ್ಸ್ ಶೀಟ್ ಮಾಡಿರೋದು ಇದು. ಸೊ ತಮಗೆಲ್ಲ ತಿಳಿದಿರೋ ಹಾಗೆ ಇದು 18ನೇ ಲೋಕಸಭಾ ಎಲೆಕ್ಷನ್ಸು. ಸೊ ಟೋಟಲಿ ನಮ್ಮ ಲೋಕಸಭಾ ಸೀಟ್ಸ್ ಬಂದು 545, ಆದರೆ 2 ಆಲ್ರೆಡಿ ನಾಮಿನೇಟ್ ಆಗಿರುತ್ತೆ. ಸೊ 543ಗೆ ಎಲೆಕ್ಷನ್ಸ್ ಆಗೋದು, 272 ಮ್ಯಾಜಿಕ್ ನಂಬರು. ಯಾವುದೇ ಒಂದು ದೇಶದ ಒಂದು ಸ್ಥಿತಿಗತಿ ನೋಡಬೇಕಾದ್ರೆ ಕೆಲವೊಂದು ವಿಭಾಗಗಳನ್ನ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಲೈಕ್ ಆರ್ಥಿಕತೆ, ಶಿಕ್ಷಣ, ಸಮಾಜ ಕಲ್ಯಾಣ, ವಿದೇಶಾಂಗ ನೀತಿ, ಮೂಲಸೌಕರ್ಯಗಳು, ಇದೇ ಥರ. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಕಳೆದ 10 ವರ್ಷದಲ್ಲಿ ಏನೇನಾಗಿದೆ. 2013-14 UPA 2 ಅವಧಿ ಮುಗಿದಾಗ ನಮ್ಮ ದೇಶದ ಸ್ಥಿತಿಗತಿ ಏನಿತ್ತು, ಈಗ 2023-24 ಈ ಎಲೆಕ್ಷನ್ಸ್ ಟೈಮಲ್ಲಿ ಏನಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಎಕ್ಸೆಲ್ ಶೀಟಲ್ಲಿ ಮೊದಲನೇದಾಗಿ ಆರ್ಥಿಕತೆ. ಸೊ ನಮ್ಮ ದೇಶ ಈ ವಿಚಾರದಲ್ಲಿ ಸೊ ಗ್ರೋತ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ 2013-14 UPA 2 ಅವಧಿ ಮುಗಿದಾಗ ನಾವು ವಿಶ್ವದ 10ನೇ ಆರ್ಥಿಕತೆ ಆಗಿದ್ವಿ. ಸೊ ಈಗ ನಾವು ವಿಶ್ವದ 5ನೇ ಆರ್ಥಿಕತೆ ಆಗಿದ್ದೀವಿ, ಬೇಸ್ಡ್ ಆನ್ GDP, ಲೈಕ್ ಒಟ್ಟು ದೇಶೀಯ ಉತ್ಪನ್ನದ ಆಧಾರದ ಮೇಲೆ. ಸೊ ಇದು ಒಂದು ಖುಷಿ ಪಡೋ ವಿಚಾರ. ನೆಕ್ಸ್ಟ್ ಹಾಗೆ ಒಂದೊಂದೇ ನೋಡ್ತಾ ಹೋದರೆ ಆರ್ಥಿಕತೆಯಲ್ಲೇ ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಬಂದಾಗ 13-14ರಲ್ಲಿ ನಾವು $28.19 ಬಿಲಿಯನ್ ಇತ್ತು ವಿದೇಶಿ ಹೂಡಿಕೆ. ಈಗ 58.8ಕ್ಕೆ $8 ಬಿಲಿಯನ್ ಏರಿಕೆ ಆಗಿದೆ ವಿದೇಶಿ ನೇರ ಹೂಡಿಕೆ. ಅದೇ ಥರ ವ್ಯಾಪಾರ ಸ್ನೇಹಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಂದು 2013-14ರಲ್ಲಿ ನಾವು 142ನೇ ಸ್ಥಾನದಲ್ಲಿದ್ವಿ. ಈಗ 2023-24ರಲ್ಲಿ 69ನೇ ಸ್ಥಾನಕ್ಕೆ ಏರಿಕೆ ಆಗಿದೆ. ನೆಕ್ಸ್ಟ್ ಬಂದು ಹಣದುಬ್ಬರ. ಸೊ ನಮ್ಮ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ, ಅದು ಇದು ಎಲ್ಲ ನಾವು ಮಾತಾಡ್ತಿರ್ತೀವಿ, ಇನ್ಫ್ಲೇಷನ್ ಕುರಿತಾಗಿ. ಅದು ಹೇಗಿದೆ ಅಂದರೆ 2013-14ರಲ್ಲಿ ಸೊ ಇದಕ್ಕೊಂದು ಸೂಚ್ಯಾಂಕ ಇದೆ. RBI ಅವರು ಏನಂತಂದರೆ, ಇನ್ಫ್ಲೇಷನ್ ಇದ್ದೇ ಇರುತ್ತೆ. ಸೊ ಅದು ಏನಂತಂದರೆ 2-6% ಸ್ಕೇಲಲ್ಲಿದ್ದರೆ ಅದು ಓಕೆ ಅಂತ. ಸೊ ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಿದ್ದೀವಿ ಅನ್ನೋ ಥರ. ಸೊ ಅದರಲ್ಲಿ ನೋಡಿದ್ರೆ UPA 13-14 ಅವಧಿಯಲ್ಲಿ 9.4ಇಂದ 12.3% ಇತ್ತು. ಸೊ ಈ ಮೋದಿ ಟೈಮಲ್ಲಿ ಎರಡೂ ಟರ್ಮ್ಸ್ ನೋಡಿದಾಗ 3.4 to 6.7%. ಸೊ ಇನ್ಫ್ಲೇಷನ್ ಲೆವೆಲ್ಲು ಸೊ ನೋಡಿದ್ರೆ ಈ ಟರ್ಮ್ NDAಯಲ್ಲಿ ಓಕೆ. ಸೊ ಈ ಸ್ಕೇಲ್ ದಾಟ್ ಏನು ಹೋಗಿಲ್ಲ, 2 to 6%. ಸೊ ಅದು ಓಕೆ. ನೆಕ್ಸ್ಟು ಲೋನ್ಸ್ ಮೇಯ್ನ್. ಸೊ ಏನಂತಂದರೆ, ಸಾಲ ಎಲ್ಲ ಗೌರ್ಮೆಂಟ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಅನ್ನೋ ಥರ, ಲ್ಯಾಕ್ ಕ್ರೋರ್ಸ್ ಅಂದರೆ ಲಕ್ಷ ಕೋಟಿಗಳು ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋ ಥರ ನೋಡಿದಾಗ, ಸೊ ಇನ್ ಟರ್ಮ್ಸ್ ಆಫ್ GDPನೂ ಲೆಕ್ಕಕ್ಕೆ ತೊಗೊಂಡಾಗ GDPಯ
23.9%, ಅಂದರೆ 26.76 ಲಕ್ಷ ಕೋಟಿಗಳು 2014ರಲ್ಲಿ ನಮ್ಮ ಸಾಲ ಇತ್ತು, ಯು ಪಿ ಎ ಎರಡನೇ ಅವಧಿ ಮುಗಿದಾಗ. ಅದೇ ಥರ 2018ರಲ್ಲಿ ಸೊ ಜಿ ಡಿ ಪಿಯ 20.1%, 33.85 ಲಕ್ಷ ಕೋಟಿಗಳು, ಅಂದರೆ ಜಿ ಡಿ ಪಿಯ 23.9%ಇಂದ ಇಳಿದಿದೆ 20.1%ಗೆ. ಅದೇ ಥರ 2022ರಲ್ಲಿ ನೋಡಿದಾಗ ಇದು ಲೋನ್ಸು 19.9 ಜಿ ಡಿ ಪಿ ಪರ್ಸೆಂಟಿಂದ ಇದೆ, 48.98 ಲಕ್ಷ ಕೋಟಿಗಳು ಸಾಲ ಇದೆ. ಸೊ ಇದು ಸಾಲದ ಪ್ರಮಾಣ ನಮಗೆ ಲಭ್ಯ ಇರೋ ಮಾಹಿತಿ ಪ್ರಕಾರ. ನೆಕ್ಸ್ಟ್ ಬಂದು, ಈಗ ಈ ನಡುವೆ ಎಲ್ಲ ನಮ್ಮ ನೀವು ನೋಡ್ತಿರ್ತೀರ, ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ, ಅವರು ಅಧಿಕಾರದ ಇಲ್ಲದೆ ಇರೋ ಸರ್ಕಾರಗಳಿಗೆ ಅಥವಾ ಸೌತ್ ಇಂಡಿಯಾದಲ್ಲಿರೋ ಸ್ಟೇಟ್ಸ್ಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಮಲ್ತಾಯಿ ಧೋರಣೆ ಮಾಡ್ತಿದ್ದಾರೆ ಅಂತ ಕೆಲವೊಂದೆಲ್ಲ ಆರೋಪಗಳು ಟಿ ವಿ, ನ್ಯೂಸ್ ಪೇಪರ್ ಇದರಲ್ಲೆಲ್ಲ ನಾವು ನೋಡ್ತಿರ್ತೀವಿ. ಅದರದ್ದು ಅಂಕಿಅಂಶ ನಾವು ತಗೊಳ್ಳೋದಾದರೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಫಂಡ್ಸ್ ರಿಲೀಸ್ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಗೆ ಅಂತ. 13-14 ಯು ಪಿ ಎ ಅವಧಿಯಲ್ಲಿ ನಮ್ಮ ಕರ್ನಾಟಕಕ್ಕೆ 80,000 ಕೋಟಿ ಬಂದಿತ್ತು. ಸೊ ತಮಿಳ್ನಾಡುಗೆ 95,000 ಕೋಟಿ ಬಂದಿತ್ತು, ಕೇರಳಗೆ 45,000 ಕೋಟಿ ರಿಲೀಸ್ ಮಾಡಿದರು. 2023-24ರಲ್ಲಿ ಈಗ ಈ 10 ವರ್ಷದಲ್ಲಿ ನಾವು ನೋಡಿದ್ರೆ 3 ಲಕ್ಷ ಕೋಟಿ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿದೆ. ಅದೇ ಥರ ತಮಿಳ್ನಾಡಿಗೆ 2.9 ಲಕ್ಷ ಕೋಟಿ ರಿಲೀಸ್ ಆಗಿದೆ, ಕೇರಳಗೂ ಅಷ್ಟೇ. ಸೊ ಈ ಅಂಕಿಅಂಶ ನೋಡಿದ್ರೆ ಪ್ರೀವಿಯಸ್ಗಿಂತನೂ ಈಗ ಈ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ಸ್ಗೆ ಚೆನ್ನಾಗೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಟ್ರಿಪಲ್ ಆಗಿದೆ ಆ್ಯಕ್ಚುಲಿ, 80,000ರಿಂದ 3 ಲಕ್ಷ ಕೋಟಿ. ಸೊ ಇವರು ತಮಿಳ್ನಾಡ್ದು ಅಷ್ಟೇ, ಕೇರಳದು ಅಷ್ಟೇ. ಸೊ ಓಕೆ, ಅದು ನೋಡ್ಬೋದು. ನೆಕ್ಸ್ಟ್ ನಾವು ಆರ್ಥಿಕತೆ ಮುಗಿದ ಮೇಲ್ಗಡೆ ನಾವು ಇನ್ನೊಂದು ಅಂಶ ಅಂದರೆ ಲಿಟ್ರಸಿ, ಸಾಕ್ಷರತೆ ಹೇಗಿದೆ ಅನ್ನೋದು ನೋಡೋದಾದರೆ, 2013-14ರಲ್ಲಿ 73.8% ಸಾಕ್ಷರತೆ ಇತ್ತು. ಸೊ ಈಗ 2023-24ರಲ್ಲಿ 79.6%ಗೆ ಏರಿಕೆಯಾಗಿದೆ ಸೆಕೆಂಡ್ರಿ ಸಾಕ್ಷರತೆ, ಎಜುಕೇಷನ್ ಲೆವೆಲ್. ಸೊ ಇದು ಓಕೆ, ಗ್ರೋತ್ ಇದೆ. ನೆಕ್ಸ್ಟ್ ಬಂದು ಬಡತನದ ಸೂಚ್ಯಾಂಕ. ಸೊ ಇದನ್ನು ನೋಡೋದಾದರೆ, ಇದು ಹೇಗೆ ಹೇಳ್ತಾರೆ ಅಂದರೆ, ವಿಲೇಜಸ್ಸಲ್ಲಿ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ 800ಗಿಂತ ಕಡಿಮೆ ಖರ್ಚು ಮಾಡ್ತಿದ್ರೆ ಅವನು ಬಡವ ಅನ್ನೋ ಥರ. ಸೊ ಸಿಟಿಲಿ 1,000 ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡ್ತಿದ್ರೆ ಅವನು ಬಡವ ಅನ್ನೋ ಥರ. ಸೊ ಅದು ರಿಲೇಟೆಡ್ ನೋಡಿದಾಗ ಬಡತನ ದರ ಬಂದು 2013-14ರಲ್ಲಿ 29% ಇತ್ತು, 23-24ರಲ್ಲಿ 12% ಆಗಿದೆ. ಸೊ ಬಡತನ ದರ ಇಳಿದಿದೆ. ಆ್ಯಕ್ಚುಲಿ ರಿಪೋರ್ಟ್ಗಳ ಪ್ರಕಾರ 24.8 ಕೋಟಿ ಜನ ಬಡತನದಿಂದ ಆಚೆ ಬಂದಿದ್ದಾರೆ. ಸೊ ಇದು ಪರವಾಗಿಲ್ಲ. ನೆಕ್ಸ್ಟ್ ಬಂದು ಆರೋಗ್ಯದ ವಿಚಾರಕ್ಕೆ ಬಂದಾಗ, ಸೊ ಈಗಲೂ ಲೈಕ್ ಸಿಟಿಲಿ ಮಾಡರ್ನ್ ಹೆಲ್ತ್ ಫೆಸಿಲಿಟಿ ಬಂದು ಸಿಟಿಗಳಲ್ಲಿ 53% ಜನಕ್ಕೆ ಸಿಕ್ಕಿದ್ರೆ 23% ಜನಕ್ಕೆ ಮಾತ್ರ ಸಿಗ್ತಾ ಇದೆ ಹಳ್ಳಿಗಳಲ್ಲಿ. ಸೊ ಇದು ಇನ್ನೂ ಇಂಪ್ರೂವ್ ಆಗಬೇಕು ಆ್ಯಕ್ಚುಲಿ. ಸೊ ಮತ್ತು ಇನ್ನೊಂದು ಇದ್ರ ಕುರಿತಾಗಿ ಹೆರಿಗೆ ಸಮಯದಲ್ಲಿ ತಾಯಂದ್ರ ಮರಣ, ಅದನ್ನು ನೋಡಿದಾಗ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ನೋಡಿದಾಗ, ಅಂದರೆ 1 ಲಕ್ಷ ಡೆಲಿವರೀಸ್ ಆದಾಗ ಹಿಂದೆ 130 ಜನ 2013-14ರಲ್ಲಿ ಪ್ರಾಣತ್ಯಾಗ ಮಾಡ್ತಿದ್ರು. ಸೊ ಈಗ ಅದು 52ಕ್ಕೆ ಇಳಿದಿದೆ. ಅದೇ ಥರ ಶಿಶು ಮರಣ 1000 ಬರ್ತ್ಸ್ ಆದಾಗ, 1000 ಜನ ಮಕ್ಕಳು ಹುಟ್ಟಿದಾಗ ಮೊದಲು 2013-14ರಲ್ಲಿ 37 ಜನ ಇದಾಗ್ತಿದ್ರು, ಈಗ ಅದು ಇಳಿದಿದೆ 23. ಸೊ ಓಕೆ, ಸ್ವಲ್ಪ ಸುಧಾರಿಸಿದೆ. ಏನು ಹೆಲ್ತು ಇನ್ನೂ ಆಗಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ಸು ಅದು ಇದು ಹೆಲ್ತ್ ಕೇರ್ ಪ್ರೈವೇಟಲ್ಲಿ ಸ್ವಲ್ಪ ಕಾಸ್ಟ್ಲಿ. ಸೊ ಬಡವರಿಗೆಲ್ಲ ಇನ್ನೂ ಮಾಡಬೇಕು. ಅವ್ರದ್ದು ಇದರಲ್ಲಿ ತುಂಬ ಸ್ಕೋಪ್ ಇದೆ ಹೆಲ್ತ್ ರಿಲೇಟೆಡಲ್ಲಿ. ನೆಕ್ಸ್ಟ್ ಬಂದು ಫಾರಿನ್ ವಿಸಿಟ್ಸ್, ವಿದೇಶಿ ಭೇಟಿಗಳು. ಮನಮೋಹನ್ ಸಿಂಗ್ ಅವರು 73 ಸಲ ಹೋಗಿದ್ರು, ಮೋದಿ ಅವರು 77 ಸಲ ಹೋಗಿದ್ದಾರೆ. ಅಂದರೆ ಇವರು ಟೈಮ್ ಒಂದು ಸ್ವಲ್ಪ ನಂಬರ್ ಆಫ್ ಡೇಸ್ ಕಂಪೇರ್ ಮಾಡಿದ್ರೆ ಇವ್ರಿಗಿಂತ ಇವರು ಸ್ವಲ್ಪ ಕಡಿಮೆ ತಗೊಂಡಿದ್ದಾರೆ. ಸೊ ಏನಂತಂದರೆ ಮೋದಿಯವರು ಸ್ವಲ್ಪ ಲೆಸ್ ನಂಬರ್ ಆಫ್ ಡೇಸಲ್ಲಿ ಸೊ ಇಷ್ಟು ವಿಸಿಟ್ಸ್ ಮಾಡಿದ್ದಾರೆ ಕಂಪೇರ್ ಟು ಮನಮೋಹನ್ ಸಿಂಗ್. ಬಟ್ ಓಕೆ, ಇದು ಆಲ್ಮೋಸ್ಟ್ ಹತ್ರನೇ ಇದ್ದಾರೆ. ಆದರೆ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಭಾರತದ ಒಂದು ಏನಿದೆ ಒಂದು ವ್ಯಾಲ್ಯೂ
ಅದರ ಮಾತು ಕೇಳೋದು ಬೇರೆ ದೇಶಗಳಲ್ಲಿ 10 ವರ್ಷದ ಹಿಂದೆ ಭಾರತದ ಪೊಸಿಷನ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ನಾವು ಭಾರತದ ಒಂದು ಇನ್ಫ್ಲೂಯೆನ್ಸು ಬೇರೆ ದೇಶಗಳಲ್ಲಿ ಅಥವಾ ವರ್ಲ್ಡ್ ಲೆವೆಲಲ್ಲಿ ಜಾಸ್ತಿ ಆಗಿದೆ. ಸೊ ಆಚೆಗಡೆ ಇರೋರ್ಗೆ ಅದು ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಂಡಿಯಾ ಅನ್ನೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದು ಹ್ಯಾಸ್ ಗಾನ್ ಅಪ್. ಸೊ ಅದನ್ನು ಯಾರು ನಿರಾಕರಿಸುವಂತಿಲ್ಲ. 2010 ವರ್ಷದಲ್ಲಿ ತುಂಬಾ ಅದು ಗ್ರೋತ್ ಆಗಿದೆ. ಸೊ ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋದನ್ನ ನೋಡೋದಾದ್ರೆ, ಸೊ ವರ್ಲ್ಡ್ ಬ್ಯಾಂಕ್ ಇಂಡೆಕ್ಸ್ ಅವರು ಒಂದು ಸೂಚ್ಯಂಕ ಕೊಡ್ತಾರೆ -2.5 ಇಂದ +2.5 ಅಲ್ಲಿ. ಸೊ ಪೊಲಿಟಿಕಲ್ ಸ್ಟೆಬಿಲಿಟಿ, ಸ್ಥಿರ ಸರ್ಕಾರ ಇದೆ 10 ವರ್ಷದಿಂದ, ತಮಗೆಲ್ಲ ಗೊತ್ತಿರೋ ಹಾಗೆ. ಅದರಲ್ಲಿ -0.32 ಇಂದ -0.57ಗೆ ಅದು ಏರಿಕೆ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಒಂದು ಯುದ್ಧ ಇರ್ಬೋದು, ಪ್ರಪಂಚದ G20 ಸಮಿಟ್ ನಡೀತು, ಅದರಲ್ಲಿ ಭಾರತ ಅದರ ನೇತೃತ್ವ ವಹಿಸಿತ್ತು. ಉಕ್ರೇನ್ ಯುದ್ಧ ಆದಾಗ ಜಸ್ಟ್ ನಮ್ಮ ದೇಶದ ಫ್ಲ್ಯಾಗ್ ತೋರಿಸಿದ್ದಕ್ಕೆ ಅಲ್ಲಿ ಸೊ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಒಂಥರ ಒಂದು ವ್ಯಾಲ್ಯೂ, ಇಂಡಿಯಾ ಬ್ರ್ಯಾಂಡ್ ವ್ಯಾಲ್ಯೂ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜಾಸ್ತಿ ಆಗಿದೆ. ಸೊ ಅದನ್ನು ನಾವು ಗೊತ್ತೀವಿ. ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ದು ನೋಡೋದಾದರೆ, ಸೊ ಫಸ್ಟ್ ಬಂದು ರೋಡ್ಸ್. ಸೊ ಆಗ 91,000 ಕಿಲೋಮೀಟ್ರು ರೋಡ್ ಇತ್ತು, ಈಗ ಬಂದು 1,46,000 ಕಿಲೋಮೀಟರ್ ರೋಡ್ ಆಗಿದೆ. ಅಂದರೆ ಪರ್ ಡೇ ಆವಾಗ 12 ಕಿಲೋಮೀಟರ್ ಪರ್ ಡೇ ಆಗ್ತಿದ್ರು, ಈಗ 29, ಮೋರ್ ದೆನ್ ಡಬಲ್ ಆಗಿದೆ. ಸೊ ಭಾರತ್ ಮಾಲಾ ಯೋಜನೆ NHAI ಅವ್ರದ್ದು ನೋಡ್ಬೋದು. ಸೊ ಈಗೆಲ್ಲ ಒಂದು ಒಳ್ಳೊಳ್ಳೆ ರೋಡ್ಸ್ ಆಗ್ತಿದೆ, ಲೈಕ್ ಮೈಸೂರು ದಶಪಥ ರೋಡ್ ಇರ್ಬೋದು, ಸಬ್ಬರ್ಬನ್, ತುಂಬ ಆಲ್ ಓವರ್ ಇಂಡಿಯಾ ರೋಡ್ಸ್ ಚೆನ್ನಾಗಿ ಆಗ್ತಿದೆ. ಸೊ ಅದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಏರ್ಪೋರ್ಟ್ಸು, ಆಗ 2013-14ರಲ್ಲಿ 74 ಏರ್ಪೋರ್ಟ್ ಇತ್ತು, ಈಗ 150 ಏರ್ಪೋರ್ಟ್ ಆಗಿದೆ. ಬರೀ ನಂಬರ್ ಆಫ್ ಏರ್ಪೋರ್ಟ್ ಜಾಸ್ತಿ ಆಗೋದಲ್ಲ, ಸೊ ಅದರದ್ದು ಕ್ವಾಲಿಟಿ, ಸೊ ಬಿಲ್ಡ್ ಸ್ಟ್ರಕ್ಚರ್ಸು ಅಷ್ಟೇ. ಸೊ ಆಗಿನ್ಗೂ ಈಗಿನ್ಗೂ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಮೇಲೆ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಆಮೇಲೆ ಪೋರ್ಟ್ಗಳು ಬಂದರುಗಳು ಲೈಕ್ ಆವಾಗ 800 MTPA ಇತ್ತು, ಅಂದರೆ 800 ಟನ್ ಇದು ಮಾಡ್ಬೋದಾಗಿತ್ತು. ಈಗ 1,530 ಟನ್ ಕೆಪಾಸಿಟಿ ಇದೆ ನಮ್ಮ ಇದು. ಎಲೆಕ್ಟ್ರಿಸಿಟಿ ಬಂದಾಗ ಆಗ 2,48,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ರು, ಈಗ 4,25,000 ಮೆಗಾವ್ಯಾಟ್ ಉತ್ಪಾದನೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ನವೀಕರಿಸಬಹುದಾದ ಶಕ್ತಿ, ಅಂದರೆ ರಿನ್ಯೂವಬಲ್ ಎನರ್ಜಿ, ಲೈಕ್ ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಈ ಥರ ಎನರ್ಜಿಗಳನ್ನ ಯೂಸ್ ಮಾಡಿಕೊಂಡು. ಸೊ ಅದರದ್ದು ಏನಂತಂದರೆ ಅವಾಗ 76.3 ಗಿಗಾವ್ಯಾಟು ಪ್ರೊಡ್ಯೂಸ್ ಮಾಡ್ತಿದ್ರು. ಸೊ ಈಗ ಅದು ಏರಿಕೆ ಆಗಿದೆ. ನಾವು ನೋಡ್ಬೋದು ಈಗ ರೋಡ್ಸಲ್ಲೆಲ್ಲ ಈಗ ಆಲ್ರೆಡಿ ಟ್ರೆಂಡ್ ಚೇಂಜ್ ಆಗ್ತದೆ, ಎಲೆಕ್ಟ್ರಿಕ್ ವೆಹಿಕಲ್ಸು, ಎಲೆಕ್ಟ್ರಿಕ್ ಕಾರ್ಸು ಇದೆಲ್ಲ ಬರ್ತಿದೆ. ಇದು ಒಂದು ಒಳ್ಳೆ ಬೆಳವಣಿಗೆ. ನೆಕ್ಸ್ಟ್ ಬಂದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ಲೈಕ್ 2013-14ರಲ್ಲಿ ಸೊ ಅದರದ್ದು ಪೆನಿಟ್ರೇಷನ್ ಬಂದು 12.6% ಇತ್ತು, ಈಗ 51% ಹೋಗಿದೆ. ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಡಿಜಿಟಲ್ ಇಂಡಿಯಾಗೆ ಮೇಜರ್ ಕಾರಣನೇ ಈ ಇಂಟರ್ನೆಟ್ಟು. ಈವನ್ ಲೈಕ್ ಫಾರ್ ಎಕ್ಸಾಂಪಲ್ ಏನು ನಾವು ಇವಾಗೆಲ್ಲ UPI ಯೂಸ್ ಮಾಡ್ತಿದ್ದೀವಿ, ಗೂಗಲ್ ಪೇ, ಫೋನ್ಪೇ, ಇದೆಲ್ಲ ಈ ಥರ ಟ್ರಾನ್ಸಾಕ್ಷನ್ಸ್ ನಡೀತಿದೆ. ಇನ್ಕ್ಲೂಡಿಂಗ್ ಸಂತೆಯಿಂದ ಹಿಡಿದು ದೊಡ್ಡ 5-ಸ್ಟಾರ್ ಹೋಟೆಲ್ಸ್ವರೆಗೂ ನಮ್ಮ UPI ಎಲ್ಲ ಟ್ರಾನ್ಸಾಕ್ಷನ್ಸ್ ನಡೀತಿದೆ. ಸೊ ಡಿಜಿಟಲ್ ಇಂಡಿಯಾಗೆ ಇದು ಒಂದು ಪ್ರಮುಖ ಕಾರಣ. ಲೈಕ್ ಈವನ್ ಕೋವಿಡ್ ಸಮಯದಲ್ಲಿ ಎಲ್ಲ ವರ್ಕ್ ಫ್ರಮ್ ಹೋಮ್ಗಳು ಮಾಡೋದಕ್ಕಿರ್ಬೋದು, ಲೈಕ್ ಇಂಟರ್ನೆಟ್ ರೀಚಬಿಲಿಟಿ ಜಾಸ್ತಿ ಆಗಿದೆ, ಅದು ನಿಜ. ಸೊ ನೋಡ್ಬೋದು. ನೆಕ್ಸ್ಟ್ ಬಂದು ಕರಪ್ಷನ್, ಲೈಕ್ ಇದನ್ನ ನಾವು ಪರಿಗಣಿಸಬೇಕು. ಲೈಕ್ ಇಲ್ಲಿ 100ಗೆ ಎಷ್ಟು ಅಂತ ನೋಡೋದಾದರೆ, ಮೊದಲು 38th ರ್ಯಾಂಕ್ ಇತ್ತು, ಈಗ 39th ರ್ಯಾಂಕ್ ಇದೆ. ಸೊ ಔಟ್ ಆಫ್ 100. ಸೊ ಅದರಲ್ಲಿ ಏನು ಅಂಥ ಇಂಪ್ರೂವ್ಮೆಂಟ್ ಏನಿಲ್ಲ ಕರಪ್ಷನ್ ರಿಲೇಟೆಡಲ್ಲಿ. ಇನ್ನೂ ಅದರಲ್ಲಿ ಬೆಳವಣಿಗೆ ಬರಬೇಕು. ಸೊ ಕರಪ್ಷನ್ ಇನ್ನೂ ಇದೆ ಅಂತ ಆಯಿತು ಈ ಫಿಗರ್ಸ್ ಪ್ರಕಾರ. ನೆಕ್ಸ್ಟು ಕಾನೂನು ಸುವ್ಯವಸ್ಥೆ, ಲೈಕ್ ನಿಯಮ ಸೂಚ್ಯಾಂಕ. ಸೊ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಪ್ರಕಾರ 0 to 1 ಅದನ್ನು ನೋಡಿದ್ರೆ, ಸೊ ಅದು ಏನಂತ ಇದೇನಿಲ್ಲ, ಸೇಮ್ ಇದೆ. ಆ್ಯಕ್ಚುಲಿ ನೋಡಿದ್ರೆ ಇಳಿದಿದೆ, 0.51 ಇಂದ 0.49 ಹೋಗಿದೆ. ಅಂದರೆ 0 ಇದ್ದರೆ ಕಡಿಮೆ, 1 ಇದ್ದರೆ ಚೆನ್ನಾಗಿದೆ ಅಂತ. ಸೊ ಇದು ಇಳಿದಿದೆ ಆ್ಯಕ್ಚುಲಿ 0.02%. ನೆಕ್ಸ್ಟ್ ಮತದಾನ. ಸೊ ಡೆಮೋಕ್ರಸಿ
ಅದು ತುಂಬ ಇಂಪಾರ್ಟೆಂಟ್. ಲೈಕ್ ಪ್ರಜೆಗಳು ಎಷ್ಟು ಪರ್ಸೆಂಟೇಜ್ ವೋಟ್ ಮಾಡ್ತಾ ಇದ್ದಾರೆ, ಎಷ್ಟು ನಂಬಿಕೆ ಇದೆ ಅನ್ನೋದ್ರಲ್ಲಿ ಅದು ಏರಿಕೆ ಕಂಡಿದೆ. ಸೊ ಇದು ಬಂದು, ಸೊ ನಾವು ನೋಡಿದ ಕೆಲವೊಂದು ಅಂಶಗಳು ಲೈಕ್ ವಿಭಾಗಗಳ ಆರ್ಥಿಕತೆ, ಶಿಕ್ಷಣ, ಸಮಾಜ ಕಲ್ಯಾಣ, ವಿದೇಶಾಂಗ ನೀತಿ ಅಥವಾ ಮೂಲ ಸೌಕರ್ಯದಲ್ಲಿ. ಇನ್ನು ಕೆಲವೊಂದು ಜನರಲ್ ಆಗಿ ಇವಾಗ ಇಂಟರ್ನೆಟ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂದ್ರೆ ಪರ ವಿರೋಧ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ಗಳು ನಮ್ಮ ಈ ಪಾಸ್ಟ್ 10 years ಗವರ್ಮೆಂಟ್ ನೋಡೋದಾದ್ರೆ, ಲೈಕ್ ಅಡ್ವಾಂಟೇಜಸ್ ಅಥವಾ ಪ್ರೋಸ್ ಏನೇನಿದೆ ಅಂದ್ರೆ, ಸ್ವಚ್ಛ ಭಾರತ್ ಮಿಷನ್ ತಮಗೆಲ್ಲ ಗೊತ್ತಿರೋದೆ. ಜನ್ಧನ್ ಯೋಜನೆ ಮುಖಾಂತರ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರು. ಅದರ ಮುಖಾಂತರ ಇವಾಗ ಅದಾದ್ಮೇಲೆ ಡಿಮಾನಿಟೈಸೇಷನ್ ಆದಾಗ ಫೋನ್ ಪೇ, ಗೂಗಲ್ ಪೇ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗಿದೆ. ಮೇಕ್ ಇನ್ ಇಂಡಿಯಾ ಒಂದೊಳ್ಳೆ ಪ್ರಾಜೆಕ್ಟ್, ಡಿಜಿಟಲ್ ಇಂಡಿಯಾ ಗೊತ್ತಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, GST, ಓಕೆ, ಆಯುಷ್ಮಾನ್ ಭಾರತ್, ಸೊ ಇದು ಮುಖಾಂತರ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು. ಮತ್ತೆ ದೇಶದ ಪ್ರತಿಷ್ಠೆ ಬಂದಾಗ, ಸೊ ಈ ಸರ್ಕಾರ ತುಂಬಾ ದೃಢವಾದ ನಿರ್ಧಾರಗಳು ತಗೊಂಡಿದೆ. ಸೊ ಅದನ್ನ ನಾವೆಲ್ಲ ನೋಡಿದೀವಿ. ಉರಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಬಾಲಾಕೋಟ್ ಏರ್ ಸ್ಟ್ರೈಕ್ ಎಲ್ಲ ಇರ್ಬೋದು. ಆ ಟೈಮಲ್ಲೆಲ್ಲ ಪೇಟ್ರಿಯಾಟಿಸಮ್ ಅಲ್ಲಿ ಯಾವಾಗ್ಲೂ ಮುಂದೆ ಇರ್ತಾರೆ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಈವನ್ 370 ಆರ್ಟಿಕಲ್ ತೆಗೆದಿದ್ದಿರ್ಬೋದು. ಕಾಶ್ಮೀರದಲ್ಲಿ ಇವಾಗೆಲ್ಲ ನಡೀತಾರ ಬೆಳವಣಿಗೆಗಳಿರ್ಬೋದು ಎಲ್ಲಾನು. ನೆಕ್ಸ್ಟ್ ಉಜ್ವಲ ಯೋಜನೆ, ಗ್ಯಾಸ್ ಸಿಲಿಂಡರ್ಸ್ ಕೊಟ್ಟಿದ್ರು. ಸ್ಟಾರ್ಟ್ಅಪ್ ಇಂಡಿಯಾ ಒಳ್ಳೆ ಯೋಜನೆ, ನಮ್ಮ ದೇಶದ ಆಂಟರ್ಪ್ರನರ್ಸ್ ಎಲ್ಲ ಹೆಲ್ಪ್ ಮಾಡೋಕ್ಕೆ. ಸೊ ಅದು ಬರೀ ಪ್ರೋಸ್ ಮಾತ್ರ ಅಲ್ಲ, ಕಾನ್ಸು ಇದೆ. ಲೈಕ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಅಲ್ಲಿ ಇನ್ನೂ ಬೇಕು ಅಂತ ಒಳ್ಳೆ ಬೆಳವಣಿಗೆ ಏನಿಲ್ಲ. ಸೊ ಬಿಕಾಸ್ ನಮ್ಮ ಅದು ಅಷ್ಟು ಈಸಿನೂ ಇಲ್ಲ, ಬಟ್ ಇನ್ನೂ ಇದರಲ್ಲಿ ಇಂಪ್ರೂವ್ ಆಗಬೇಕಾಗಿದೆ. ಫಾರ್ಮರ್ ಇಶ್ಯೂಸ್ ತಮಗೆಲ್ಲ ಗೊತ್ತು, ಅದು ನಡೀತಿರುತ್ತೆ. ಸೊ ಇಂಟರ್ ಸ್ಟೇಟ್ ಕಾನ್ಫ್ಲಿಕ್ಟ್ಸ್, ಲೈಕ್ ಡಿಫ್ರೆಂಟ್ ಪಾರ್ಟೀಸ್ ರೂಲ್ ಮಾಡ್ತಿರೋದ್ರಿಂದ ಸ್ಟೇಟು ಸೆಂಟ್ರಲ್ಲು ಅಲ್ಲಿ ಇರುತ್ತೆ, ಅದನ್ನು ಬಗೆಹರಿಸ್ಕೋಬೇಕು. ಸೋಷಿಯಲ್ ಇಶ್ಯೂಸ್ ಲೈಕ್ ಸ್ವಲ್ಪ ರಿಲಿಜಿಯಸ್ ಟೆನ್ಷನ್ಸ್ ಅದು ಇದು ಎಲ್ಲ ಇದೆ. ಸೊ ಓವರ್ ಆಲ್ ದಿಸ್ ಈಸ್ ಒನ್ ಜಸ್ಟ್ ರೆಫರೆನ್ಸ್ ಅಂತ ನೋಡ್ಬೋದು. ಸೊ ಇದರಲ್ಲಿ ಆ್ಯಸ್ ಎ ಕಾಮನ್ ಮ್ಯಾನ್ ನಾವು ನೋಡೋದಾದರೆ, ಬಟ್ ಈ ಫೈನಲ್ ಈ ಪಿಕ್ಚರ್ ತಾವು ಗಮನಿಸ್ಬೋದು ಏನಂತಂದರೆ, ಯಾವುದೇ ಒಂದು ಪಾರ್ಟಿ ಅಥವಾ ವ್ಯಕ್ತಿ, ನಾವೆಲ್ಲ ಹ್ಯೂಮನ್ಸ್ ಆಗಿರೋದ್ರಿಂದ 100% ಪರ್ಫೆಕ್ಟ್ ಇರೋಕ್ಕಾಗಲ್ಲ. ಈವನ್ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ 24 ಕ್ಯಾರೆಟ್ ಗೋಲ್ಡಲ್ಲಿ ಯಾವುದೇ ಆರ್ನಮೆಂಟ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಲಾಯ್ನ ಲೈಕ್ ಕಾಪರ್ ಅದು ಮಿಕ್ಸ್ ಮಾಡಿನೇ ಜ್ಯುವೆಲರಿ ಮಾಡೋದು. ಸೊ ಬಟ್ ಅದು ಎಷ್ಟು ಪ್ರಮಾಣ ಇದೆ ಅನ್ನೋದನ್ನು ನಾವು ನೋಡಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಲೈಕ್ 2% ಮಾಡಿ 22 ಕ್ಯಾರೆಟಲ್ಲೇ ಎಲ್ಲ ನಾವು ಯೂಸ್ ಮಾಡೋ ಆಭರಣಗಳಿರುತ್ತೆ. ಅದಕ್ಕೆ ಜಾಸ್ತಿ ಅಲಾಯ್ ಮಿಕ್ಸ್ ಮಾಡಿ 18 ಕ್ಯಾರೆಟ್ ಆಗಿಬಿಡುತ್ತೆ. ಸೊ ಇಂಪ್ಯೂರಿಟೀಸ್ ಲೈಕ್ ಇರುತ್ತೆ ಅಲಾಯ್ ಮಿಕ್ಸ್ ಮಾಡೋದು. ಸೊ ನಾವು 24 ಇಲ್ಲ, ಬಟ್ 22ನ ಆಲೋಚನೆ ಮಾಡಿ ವೋಟ್ ಮಾಡ್ತೀವ, ಇಲ್ಲ 18 ಕ್ಯಾರೆಟ್ಗೆ ವೋಟ್ ಹಾಕ್ತೀವ ಅನ್ನೋದು ನಮ್ಮ ವಿವೇಚನೆ ಇವಾಗ. ಸೊ ಈ ಎಲ್ಲ ಅಂಕಿಅಂಶಗಳು ಜಸ್ಟ್ ಒಂದು ರೆಫರೆನ್ಸು ಇಂಟರ್ನೆಟ್ಟಲ್ಲಿ ಸಿಕ್ಕಿರೋ ಡೇಟಾ ಅಲ್ಲಿ. ಸೊ ಹೋಪ್ ನಾವೆಲ್ಲ 22 ಕ್ಯಾರೆಟ್ ಸರ್ಕಾರನ ಚೂಸ್ ಮಾಡ್ತೀವಿ. ಇಷ್ಟು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.